ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನಿಮ್ಮನೆ ರುಚಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತನ್ಯ ಶಾಂತ್ ಕುಮಾರ್. ಇವತ್ತು ಒಂದು ಹೊಸ ಮನೆ, ಹೊಸ ರುಚಿ, ಹೊಸ ಅಡುಗೆ. ಆದ್ರೆ ಇಲ್ಲಿದೆ ಒಂದು ಟ್ವಿಸ್ಟ್. ಚಿಕ್ಕ ಕೈ ದೊಡ್ಡ ರುಚಿ. ಅಡುಗೆ ನೋಡಿದ್ರೆ ನಿಮ್ಗಾಗುತ್ತೆ ಖುಷಿ. ಆ ಸ್ಪೆಷಲ್ ಗೆಸ್ಟ್ ಯಾರು, ಏನ್ ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ ಅಂತ ಬನ್ನಿ ನೋಡೋಣ. ಹಾಯ್, ನನ್ನ ಹೆಸರು ಚೈತನ್ಯ ಅಂತ. ನಾನು ನಿಮ್ಮನೆ ರುಚಿ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ. ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಧೃತಿ ಪ್ರಸಾದ್. ಏನ್ ಓದ್ತಾ ಇದ್ದೀರಾ? ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಮೈಸೂರು ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ. ಯಾವಾಗಿಂದ ಕುಕಿಂಗ್ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು? ನಾನು 6 years ಇಂದಾನು ಕುಕಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದಿತ್ತು. ಓಕೆ. ಹಾಗಿದ್ರೆ ಇವತ್ತು ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ನಾನು ಚಿಕನ್ ಮಂಚೂರಿಯನ್ ಮಾಡ್ತಿದ್ದೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣವಾ? ಮಾಡೋಣ. ಓಕೆ. ಓಕೆ ಧೃತಿ, ಇವತ್ತು ಚಿಕನ್ ಮಂಚೂರಿಯನ್ ಮಾಡ್ತೀನಿ ಅಂತಿದ್ಯಾ. ಎಷ್ಟೊತ್ತಾಗುತ್ತೆ ಈ ಚಿಕನ್ ಮಂಚೂರಿಯನ್ ರೆಡಿ ಆಗಕ್ಕೆ? ಚಿಕನ್ ಮಂಚೂರಿಯನ್ ಮಾಡಕ್ಕೆ ಬೇಸಿಕ್ಲಿ 30 to 35 minutes ಬೇಕಾಗುತ್ತೆ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ನಮ್ಮಮ್ಮ ಸ್ಟಾರ್ಟಿಂಗ್ ಗೋಬಿ ಮಂಚೂರಿಯನ್ ಮಾಡ್ತಿದ್ರು. ಅದನ್ನ ನೋಡಿದಾಗ ನಾನು ಅನ್ಕೋತಾ ಇದ್ದೆ, ಇದನ್ನ ನಾನ್ ವೆಜ್ ಅಲ್ಲಿ ಟ್ರೈ ಮಾಡಿದ್ರೆ ಹೆಂಗಾಗತ್ತೆ ಅಂತ. ಸೊ ನಾನು ನಾನ್ ವೆಜ್ ಅಲ್ಲಿ ಚಿಕನ್ ಮಂಚೂರಿಯನ್ ಮಾಡಿದಾಗ ಅದು ತುಂಬಾ ಚೆನ್ನಾಗಾಯ್ತು. ಸೊ ಅದನ್ನ ನಾನು ನಿಮ್ಗೆ ಟೇಸ್ಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು. ಓಕೆ, ಸೂಪರ್. ಹಾಗಿದ್ರೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಹಾಗಿದ್ರೆ ಸೊ ಇವಾಗ ಇಲ್ಲಿ ಬೋನ್ಲೆಸ್ ಚಿಕನ್ ಇದೆ 1 kg, ಸ್ಪ್ರಿಂಗ್ ಆನಿಯನ್, ಕ್ಯಾಪ್ಸಿಕಮ್, ಕೊರಿಯಾಂಡರ್, ಎಗ್, ಗರಂ ಮಸಾಲಾ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೈದಾ, ಕಾರ್ನ್ ಸ್ಟಾರ್ಚ್ ಮತ್ತು ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್, ಆಯಿಲ್, ವೈಟ್ ಸೆಸಮಿ ಸೀಡ್ಸ್ ಮತ್ತು ಆಯಿಲ್. ಸೊ ಇವಾಗ ಮಂಚೂರಿಯನ್ಗೆ ನಾನು ಚಿಕನ್ಗೆ ಮಸಾಲ ಹಾಕ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡ್ತೀನಿ. ಮ್ಯಾರಿನೇಟ್ ಆದಮೇಲೆ 15 to 10 minutes ಮ್ಯಾರಿನೇಷನ್ ಆದಮೇಲೆ ಅದನ್ನು ಡೀಪ್ ಫ್ರೈ ಮಾಡಿ ನೆಕ್ಸ್ಟು ಅದನ್ನು ಆನಿಯನ್ ಮತ್ತು ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಓಕೆ, ಸೂಪರ್. ಹಾಗಿದ್ರೆ ಸೊ ಫಸ್ಟ್ ಬೇಸ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. 1.5 spoon ಸಾಕು. ನೆಕ್ಸ್ಟು ಸಮ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ನೆಕ್ಸ್ಟು ನಾನು ಗರಂ ಮಸಾಲ ಪೌಡರ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಖಾರದ ಪುಡಿ, ಇದಾದ್ಮೇಲೆ ನಾನು ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪ ಮೈದಾ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 egg ಕ್ರ್ಯಾಕ್ ಮಾಡ್ಕೊತೀನಿ. ಸ್ವಲ್ಪ ಸೋಯಾ ಸಾಸ್ ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಚಿಕನ್ ಇವಾಗ ಫುಲ್ಲು ನೀಟಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ನಾನು ಆಯಿಲ್ ಜೊತೆಗೆ ಡೀಪ್ ಫ್ರೈ ಮಾಡ್ತೀನಿ. ಓಕೆ, ಎಣ್ಣೆ ಕಾಯಕ್ಕೆ ಇಟ್ಟಿದೀವಲ್ವಾ? ಇವಾಗ ನಿಮ್ಗೆ ಹಂಗೆ ಸೈಡ್ ಗ್ಯಾಪ್ ಅಲ್ಲೆಲ್ಲ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳಲಾ? ಕೇಳಿ. ಓಕೆ, ನಿನ್ ಹಾಬೀಸ್ ಗಳೇನು? ನನ್ನ ಹಾಬೀಸ್ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡೋದು. ಫಸ್ಟ್ ಇಂದಾನು ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು. ಫ್ರಮ್ ಪಾಸ್ಟ್ 2 years ನಾನು ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಆಮೇಲೆ ಸ್ಟೇಟ್ ಲೆವೆಲ್ ಅಲ್ಲೆಲ್ಲ ಬ್ರಾನ್ಸ್ ಮೆಡಲಿಸ್ಟ್, ಖೇಲೋ ಇಂಡಿಯಾ ಬ್ರಾನ್ಸ್ ಮೆಡಲಿಸ್ಟ್, ಮಿನಿ ಒಲಿಂಪಿಕ್ಸ್ ಎಲ್ಲ ಸೆಲೆಕ್ಟ್ ಆಗಿದ್ದೀನಿ. ಆಮೇಲೆ ಡೈಲಿ ಪ್ರಾಕ್ಟೀಸಸ್ ಹೋಗ್ತೀನಿ. ವೆಯ್ಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಮತ್ತೆ ಎಜಿಲಿಟಿ ಎಲ್ಲಾದ್ರ ಮೇಲೆ ವರ್ಕ್ ಮಾಡ್ತೀನಿ ಡೈಲಿ. ಹಂಗೆ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬರೀ ಈ ತರ ಅಲ್ಲದೆ ಅಲ್ಲ, 2 ತರ ಇರುತ್ತೆ, ಸ್ಯಾಂಡಾ ಮತ್ತೆ ತಾವ್ಲೋ ಅಂತ. ಸ್ಯಾಂಡಾ ಇಸ್ ಲೈಕ್ MMA ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ತರ. ಅಲ್ಲಿ ಫೈಟ್, ಟೇಕ್ ಡೌನ್ ಎಲ್ಲ, ಕಿಕ್ಸ್, ಪಂಚಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದು ಫುಲ್ ಮಾರ್ಷಲ್ ಆರ್ಟ್ಸ್. ತಾವ್ಲೋ ಹೆಂಗೆ ಅಂದ್ರೆ ಡ್ಯಾನ್ಸ್ ಫಾರ್ಮ್ಸ್ ತರ. ನಾವೆಲ್ಲಿ ಕಿಕ್ಸ್ ಪಂಚಸ್ ನಮ್ ಇಮ್ಯಾಜಿನೇಷನ್ ಅಲ್ಲಿ ಮತ್ತೆ ಇಂಡಿವಿಜುವಲ್ ಆಗಿ ಮಾಡೋದು. ನಮ್ ಸ್ಟ್ಯಾನ್ಸಸ್ ಎಲ್ಲ ನಾವು ಅದರಲ್ಲಿ ತೋರಿಸ್ತೀವಿ. ಅದರಲ್ಲಿ ಮೆನಿ ಸ್ಟಂಟ್ಸ್ ಎಲ್ಲ ಇರುತ್ತೆ. ಕಾರ್ಟ್ ವೀಲ್, ಏರಿಯಲ್ಸ್, ಬ್ಯಾಕ್ ಫ್ಲಿಪ್ ಎಲ್ಲ ತರ ಇರುತ್ತೆ. ಮತ್ತೆ ಎಷ್ಟೊಂದು ಜಂಪ್ಸ್, 360, 540 ಜಂಪ್ಸ್ ಎಲ್ಲ ಇರುತ್ತೆ. ಅದನ್ನ ನಾನು ಇವಾಗ ಕಲಿತಾ ಇದ್ದೀನಿ.
ಆಲ್ ದ ಬೆಸ್ಟ್ ಪುಟ್ಟ, ಹೀಗೆ ನಿಂಗೆಲ್ಲ ಒಳ್ಳೇದಾಗ್ಲಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಣ್ಣೆ ಕಾದಿದೆ ಅನ್ಸುತ್ತೆ, ಸ್ಟಾರ್ಟ್ ಮಾಡುವ. ಹಾ, ಸ್ಟಾರ್ಟ್ ಮಾಡೋಣ. ಹುಷಾರು ಧೃತಿ ಪುಟ್ಟ. ಆಗಿದ್ಯಾ ಧೃತಿ? ಹಾ, ಆಗಿದೆ. ನೀಟಾಗಿ ಗೋಲ್ಡನ್ ಬ್ರೌನ್ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ತರ ಮೇಲ್ಗಡೆ ಹಿಂಗ್ ಟಾಸ್ ಮಾಡಿದಷ್ಟು ಇನ್ನ ಕ್ರಿಸ್ಪಿ ಆಗತ್ತೆ, ಟೇಸ್ಟ್ ಇನ್ನ ಚೆನ್ನಾಗಿರುತ್ತೆ. ಓಕೆ, ಇವಾಗ ಅರ್ಧ ಏನಾದ್ರು ಬೇಯಿಸಿದ್ಯಾ? ಬಿಕಾಸ್ ಅಲ್ಲಿ ನೀನು ಮಂಚೂರಿಯನ್ ಮಾಡ್ಬೇಕಲ್ಲ ನೀನು. 75-60% ಆಗಿರುತ್ತೆ. ಇನ್ನ 40-35% ನಾನು ಫ್ರೈ ಮಾಡ್ಕೊಳ್ಳೋ ಜೊತೆಗೆ ಮಾಡ್ಕೊತೀನಿ. ಓಕೆ ಓಕೆ, ಹಾಗಿದ್ರೆ ಟಾಸ್ ಮಾಡಿದಷ್ಟು ಕ್ರಿಸ್ಪಿಯರ್ ಆಗುತ್ತೆ. ಓಕೆ ಓಕೆ ಪುಟಾಣಿ, ಇವಾಗ ಫ್ರೈಡ್ ಚಿಕನ್ ಆಗಿದೆ. ಇವಾಗ ನೆಕ್ಸ್ಟ್ ಏನು? ಇವಾಗ ಎಲ್ಲ ವೆಜಿಟೇಬಲ್ಸ್ ಮತ್ತೆ ಸಾಸಸ್ ಹಾಕಿ ಫ್ರೈಡ್ ಚಿಕನ್ ಫ್ರೈ ಮಾಡಿದ್ರೆ ಮಂಚೂರಿಯನ್ ರೆಡಿ ಆಗುತ್ತೆ. ಅಷ್ಟೇ ಸಿಂಪಲ್. ಎಸ್. ಓಕೆ, ಇವಾಗ ಆಯಿಲ್ ಹಾಕ್ತಿದ್ದೀನಿ. ಓಕೆ. ಸೊ ಇವಾಗ ಸ್ಪ್ರಿಂಗ್ ಆನಿಯನ್ ನ ಟಾಸ್ ಮಾಡ್ಕೋಬೇಕು. ಓಕೆ. ಇವಾಗ ಆನಿಯನ್ಸ್ ಹಾಕೊಳ್ತೀನಿ ಇದಕ್ಕೆ. ಓಕೆ. ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಓಕೆ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಈಗಲೇ ಹಾಕೊಂತೀರಾ? ಹಾ, ಓಕೆ. ಸ್ವಲ್ಪ ಹಾಕೋದು ಇವಾಗ ಟೇಸ್ಟ್ ಗೋಸ್ಕರ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಆನಿಯನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾ? ಹಾ ಹೌದು, ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಯಾವ ತರ? ಗೋಲ್ಡನ್ ಬ್ರೌನ್? ಹಾ, ಸ್ವಲ್ಪ ಬ್ರೌನ್ ಆಗ, ಲೈಟ್ ಬ್ರೌನ್ ತರ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಾ ಇದೀನಿ. ಓಕೆ. ಇದನ್ನ ಫ್ರೈ ಮಾಡ್ಕೋತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಟೇಸ್ಟ್ಗೆ. ಸೊ ಇವಾಗ ನಾನು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಟೂ ಸ್ಪೂನ್ ಸಾಕಲ್ವಾ? ಹಾ, 2 ಸ್ಪೂನ್ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸೆಸಮಿ ಸೀಡ್ಸ್ ಹಾಕೋತಾ ಇದೀನಿ. ಓಕೆ. ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದೀನಿ. ಸಾಕಾ? ಸಾಕು. ಜೊತೆಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್. ಓಕೆ. ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಈ ಫ್ರೈಡ್ ಚಿಕನ್ ಪೀಸಸ್ ನ ಹಾಕೊಳ್ಬೇಕು. ಇವಾಗ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೆಸಮಿ ಸೀಡ್ಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಆನಿಯನ್ ಮೇಲ್ಗಡೆ, ಟೇಸ್ಟಿಗಲ್ವಾ? ಹಾ, ಟೇಸ್ಟ್ಗೆ. ಮತ್ತೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತೆ ಕೊರಿಯಾಂಡರ್ ಮೇಲ್ಗಡೆ ಹಾಕೋಬೇಕು. ಓಕೆ. ಆಮೇಲೆ ನೀಟಾಗಿ ಫ್ರೈ ಮಾಡಿ. ಸ್ಮೆಲ್ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಸೊ ಇದೆ ಚಿಕನ್ ಮಂಚೂರಿಯನ್ ರೆಡಿ ಆಗಿದೆ. ಚಿಕನ್ ಮಂಚೂರಿಯನ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಓಕೆ, ನಮ್ಮ ಪುಟಾಣಿ ಇವತ್ತು ನಮಗೋಸ್ಕರ ಚಿಕನ್ ಮಂಚೂರಿಯನ್ ಮಾಡಿದ್ದಾಳೆ. ಹೇಗಿದೆ ಅಂತ ನಿಮಗೆ ಹಾನೆಸ್ಟ್ ರಿವ್ಯೂ ನಾನು ಕೊಡ್ತೀನಿ. ಓಕೆನಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು.
ಚಿಕ್ಕ ಕೈ ಆದ್ರೂ ದೊಡ್ಡ ರುಚಿ ಅಂತ ಪ್ರೂವ್ ಮಾಡಿದ್ಲು ಫೈನಲಿ. ಸಕ್ಕತ್ತಾಗಿ ಬಂದಿದೆ ಮಾತ್ರ. ನೀನ್ ಇವಾಗ ನಾನು ಸುಳ್ಳು ಹೇಳ್ದೆ ಅಂತ ಅನ್ಕೊಂಡಲ್ವಾ? ಇಲ್ಲ, ನಿಜ ಸಕ್ಕತ್ತಾಗಿದೆ. ನೀನು ಸರಿ ಟೇಸ್ಟ್ ಮಾಡು, ಹೇಗಿದೆ ಅಂತ ನೀನೇ ಹೇಳು. ಆನಿಯನ್ ಬೇಕಾ? ಚೆನ್ನಾಗಿದೆ. ಓಕೆ, ಫಸ್ಟ್ ಟೈಮ್ ಮಾಡಿದ್ದೆ ಅನ್ಸುತ್ತೆ ನೀನ್ ಇದನ್ನೆಲ್ಲ. ಹೌದು. ಹೇಗ ಅನಿಸ್ತು ನಿನ್ಗೆ? ನಾನು ಕುಕಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ತರ ವಿಡಿಯೋದಲ್ಲೆಲ್ಲ ಕುಕ್ ಮಾಡಿದ್ದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಅಂಡ್ ಐ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ರೆ, ಮನೆ ಊಟ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.